ಪ್ರೊಡ್ಯೂಸರ್ ನಮ್ಮೆಲ್ಲರ ಅವಿನಾಶ್ ಸರ್ಗೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಕಾಣಿಸ್ತಾ ಇಲ್ಲ, ಅವರಿಂದ ಮೂವ್ ಆಗ್ತಾರೆ. ಓಕೆ, ಟೆನ್ಷನ್ ತಗೊಂಡು ಹೌದು. ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ವಿ. ಕಾರ್ಯಕ್ರಮ ಶುರು ಮಾಡಬೇಕಾಗಿ ದಯವಿಟ್ಟು ಒಂದು ಸ್ವಲ್ಪ ಮಾಧ್ಯಮ ಮಿತ್ರರು ಆದರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾದ್ರೆ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ನಾವೆಲ್ಲರೂ ಕೂಡ ದಯವಿಟ್ಟು ಕೂತ್ಕೋಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇದೀಗ ಫ್ಲಡ್ ಸಿನಿಮಾ ಚಂದನ್ ಕುಮಾರ್ ಅವರು ಮೊಟ್ಟ ಮೊದಲ ಬಾರಿಗೆ ನಿರ್ದೇಶಿಸಿರುವಂತಹ ಸಾಂಗ್. ಓಕೆ, ಲೈವ್ ಇವತ್ತು ನಿಮ್ಮ ಮುಂದೆ ಫಸ್ಟ್ ಟೈಮ್ ನಾನು ಒಂದು ಪಿಚ್ಚು ಪರ್ಫಾರ್ಮ್ ಮಾಡಿ ಬಂದಿದ್ದೀವಿ. ಹೌದು, ಫೀಲಿಂಗ್ ವೆರಿ ಸ್ಪೆಷಲ್ ಟು ಪರ್ಫಾರ್ಮ್ ಫ್ರಂಟ್ ಆಫ್ all the legends here, Sudeep sir, Avinash sir. Thank you so much for giving us the opportunity to sing such a fantastic song. ಹೌದು, let's go. Yes sir. So guys, are you ready? Borle ಎಲ್ಲ ಕೈ ಮೇಲೆ, come on everybody, put your hands up, come on. Hey hey, ಈಗ ನಮ್ಮ ಸಿಂಗರ್ಸ್ ಜೊತೆಗೆ ನಮ್ಮ ಕೊರಿಯೋಗ್ರಾಫರ್ ಕೂಡ ಇದ್ದಾರೆ. ಅವರನ್ನ ವೇದಿಕೆ ಮೇಲೆ ಕರೆಯುವ ಸಮಯ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ಬಜರಂಗಿ ಮೋಹನ್ ಮಾಸ್ಟರ್. ದಯವಿಟ್ಟು ಜೋರಾಗಿ ಚಪ್ಪಾಳೆ ಬರಬೇಕು. ಹ್ಯಾಪಿ ವೆಲ್ಕಮ್ ಮಾಸ್ಟರ್, ಪ್ರೀತಿಯ ಸ್ವಾಗತ ನಿಮಗೆ. ವ್ಯಾಸರಾಜ್ ಅವರೇ, ನವೆಂಬರ್ 7ಕ್ಕೆ ಫ್ಲಡ್ ಸಿನಿಮಾ ಬರ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ? ನೀವು ಫ್ಲಡ್ ಮಾಡಿರೋದಾದ್ರು ಇದ್ರೆ ಬೇಡ ಬಿಡಿ, ಜ್ಯೋತಿ ಅವರು ಬೇಜಾರು ಮಾಡಿದ್ದಾರೆ. ಓಕೆ, ಎಸ್ ಪ್ಲೀಸ್. ಇನ್ಫ್ಯಾಕ್ಟ್ ನಾನು ಫ್ಯೂ ರಶಸ್ ಆಫ್ ದ ಮೂವಿ ನೋಡಿದ್ದೀನಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಮೋಂಜಿ ಮುಸ್ತೆ ಕಾಂಟ್ ವೇಟ್ ಫಾರ್ ದ ಫಿಲ್ಮ್ ಟು ರಿಲೀಸ್. ಐ ಆಮ್ ಶೋರ್ ಎಲ್ಲ ಯಂಗ್ಸ್ಟರ್ಸ್ಗೆ ಆ್ಯಂಡ್ ದ ಫ್ಯಾಮಿಲಿ ಕ್ರೌಡ್ ಎಲ್ಲರಿಗೂ ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತ 100% ಭರವಸೆ ಇದೆ. ಒಳ್ಳೆ ಫ್ಲೋ ಇದೆ ಮೂವಿ, ಒಂದು ಸೆಕೆಂಡ್ ಎಲ್ಲೂ ಬೇಜಾರಾಗಲ್ಲ. ಅಮೇಝಿಂಗ್ ಆಗ್ತಿದ್ದಾರೆ. ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ ಚಂದನ್. ಅಮೇಝಿಂಗ್ ಇಲ್ಲ. ಬೆಸ್ಟ್ ವಿಷಸ್, ಸಿನಿಮಾ ಒಳ್ಳೆಯದಾಗಲಿ. ನಿಮ್ಮಿಂದ ಇನ್ನೂ 100 ಸಿನಿಮಾ ನಿಮ್ಮ ಬ್ಯಾನರಲ್ಲಿ, ನಿಮ್ಮ ಡೈರೆಕ್ಷನಲ್ಲಿ ನೀವು ಲೀಡ್ ಹೀರೋ ಆಗಿ, ನಾವೇ ಹಾಡೋರಾಗಿ ಇನ್ನೂ 100 ಸಿನಿಮಾ ಬರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ದಿಸ್ ಆಪರ್ಚುನಿಟಿ. Yes. So ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಬರ್ತಾ ಇದೆ. So much love, ಹೆಚ್ಚು ಪ್ರೀತಿ, ಧನ್ಯವಾದ ಚಂದನ್ ಬ್ರೋ ಫಾರ್ ಮೇಕಿಂಗ್ ದಿಸ್. ಅಗೇನ್ ಯು ಆರ್ ಅ ವಿಷನರಿ ಆಫ್ ಕೋರ್ಸ್. ಫಸ್ಟ್ ಚಂದನ್ ಬ್ರೋ ಹೇಳಿದಾಗ ಅಷ್ಟೇ ಈ ಟಾಪಿಕಲ್ಲಿ ಮಾಡೋಣ ಅಂತ. ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಬಿಕಾಸ್ ಅಫ್ ಕೋರ್ಸ್ ಮೈಸೂರು ಅಂದರೆ ತುಂಬ ಇಷ್ಟ. ಆ್ಯಂಡ್ ಮೈಸೂರಲ್ಲಿ ತುಂಬ ಫೇಮಸ್ ಐಟಮ್ಗಳು ತುಂಬ ಇದೆ, ಮೈಸೂರು ಪಾಕ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ತುಂಬ ಖುಷಿ ಆಗ್ತಾ ಇದೆ. ನವೆಂಬರ್ 7ನೇ ತಾರೀಕು ಫ್ಲಡ್ ನಿಮ್ಮ ಮುಂದೆ ಬರ್ತಾ ಇದೆ. ಎಲ್ಲರೂ ಹರಸಿ, ಹಾರೈಸಿ, ಆಶೀರ್ವದಿಸಿ ಅಂತ ಕೇಳ್ಬೋದ. ಆ್ಯಂಡ್ ಸುದೀಪ್ ಸರ್ ಮುಂದೆ ಅವ್ರು ಪರ್ಫಾರ್ಮ್ ಮಾಡ್ತಿರೋ ಒಂದು ಆಪರ್ಚುನಿಟಿ ಅಗೇನ್ ಇಟ್ಸ್ ವೆರಿ ಸ್ವೀಟ್ ಆರ್ಟ್ ಸರ್, ಸ್ವ್ಯಾಗ್ ಸುಲ್ತಾನ್ ಅಂತ ಹೇಳ್ಬೋದು ಸರ್. ಮಚ್ ಲವ್ ಸರ್, ಮಚ್ ಲವ್ ಚಂದನ್ ಬ್ರೋ ಫಾರ್ ದಿಸ್ ಆಪರ್ಚುನಿಟಿ. ಸೂಪರ್, ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಬಜರಂಗಿ ಮೋಹನ್ ಸರ್. ಎರಡೇ ಆಪ್ಷನ್ ನಾನು ಹೇಳಿದ್ದು, ಒಂದು ಡ್ಯಾನ್ಸ್ ಮಾಡೋಕ್ಕಿಲ್ಲ, ಮಾತಾಡಬೇಕು. ಎಸ್ ಸರ್, ಹೇಳಿ. ಇವತ್ತೆಲ್ಲರೂ ನಮಸ್ಕಾರ. ತುಂಬಾ ಖುಷಿ ಇದೆ. ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ದೀಪು ಸರ್ ನಾನು ರಂಗ SSಯಿಂದ ಹೆಬ್ಬುಲಿವರೆಗೂ ಕೆಲಸ ಮಾಡಿದ್ದೆ ಅಷ್ಟೇಟಾಗೆ. ದೀಪು ಸರ್ ಈ ಸಾಂಗ್ ನೋಡಿ ರಾಜ್ ಮಾಡಿದ್ದಾರೆ, ನನಗೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ದೀಪು ಸರ್. ಹೆಸರಲ್ಲೇ ದೀಪು ಅಂತಿದೆ, ಯಾರು ದೀಪ ಆಗಿರ್ತಾರೆ, ಎಲ್ಲರಿಗೂ ಸಾಥ್ ಕೊಡ್ತಾರೆ. ಅದು ನನಗೆ ತುಂಬಾ ಇಷ್ಟ. ಮತ್ತು ನಾನು ದೊಡ್ಡವರು ಅಭಿಮಾನಿ. ತುಂಬಾ ಅವಾಗಿಂದನೂ ರಂಗ SS ಹರ್ಷ ಮಾಸ್ಟರ್ ಜೊತೆ ಕೆಲಸ ಮಾಡ್ದಾಗಿಂದನೂ ಹೆಬ್ಬುಲಿವರೆಗೂ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ತುಂಬ ಥ್ಯಾಂಕ್ಸ್ ಸರ್ ದೀಪು ಸರ್ಗೆ. ಹಾಗೆ ಚಂದನ್ ಅವರು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ನನಗೆ ಇದೊಂದು ಸಾಂಗ್ನ 2 ಡೇಸಲ್ಲಿ ವರ್ಕ್ ಮಾಡಿದವರು ತುಂಬ ಇಷ್ಟಪಟ್ಟು ಮಾಡಿದಂಥ ಸಾಂಗು ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸರ್, ಎಲ್ರಿಗೂ ಥ್ಯಾಂಕ್ಸ್. ಬಂದಿರೋದು ಥ್ಯಾಂಕ್ಸ್ ಸರ್, ಎಲ್ರಿಗೂ ಸರ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್ ವ್ಯಾಸರಾಜ್ ಅವರು. ಥ್ಯಾಂಕ್ ಯು ಸೋ ಮಚ್ MC ಜೋಡಿ. ಥ್ಯಾಂಕ್ ಯು ಸರ್. ಹಾಗೆ ಮೈಕ್ ದಯವಿಟ್ಟು ನಮಗೆ ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಸಿಂಗರ್ಸ್, ಅದೇ ರೀತಿಯಾಗಿ ಕೊರಿಯೋಗ್ರಾಫರ್ವರಿಗೆ. ಇದೀಗ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ಫ್ಲಡ್ ಸಿನಿಮಾದ ಟ್ರೈಲರ್ ಅನ್ನ ಲಾಂಚ್. ಚಪ್ಪಾಳೆ ಜೋರಾಗಿ ಬರಬೇಕು. ಅವಿನಾಶ್ ಸರ್, ಪ್ರೀತಿಯ ಸ್ವಾಗತ ನಿಮಗೆ. ಟ್ರೈಲರಲ್ಲಿ ನಿಮ್ಮನ್ನು ನೋಡಿ ನಮಗೆ ಇನ್ನೂ ಖುಷಿ ಆಯಿತು. ಆ್ಯಂಡ್ ನೀವೊಬ್ಬರು ಸೀರಿಯಸ್ ಜಡ್ಜ್ ಆಗಿದ್ರು ಕೂಡ ಟ್ರೈಲರಲ್ಲಿ. ಸಾಧು ಕೋಕಿಲ ಸರ್ ತುಂಬಾ ಡ್ರಾಮಾ ಅಂದರೆ ನಿಮಗೆ ತರಲೆಲ್ಲ ಮಾಡ್ತಾ ಇದ್ರು ಅಂತ ಅನ್ನಿಸ್ತು. ನಿಮಗೆ ಫ್ಲಡ್ ಜರ್ನಿ ಹೇಗಿದೆ ಸರ್? ಎಲ್ಲರಿಗೂ ನಮಸ್ಕಾರ. ಟ್ರೈಲರ್ ನೋಡಿದೆ, ನಾನು ನೋಡಿರಲಿಲ್ಲ. ತುಂಬ
wish the film all the very best. And Sudeep ji, I haven't seen you for 5 years. Actually, ಸುದೀಪ್ ಜಿ ಅವರು ನೋಡಿ 4 ವರ್ಷ ಆಗ್ತಿತ್ತು. ಇನ್ನೊಂದು ಮುಖ್ಯವಾದ ಕಾರಣ ಬರೋದಕ್ಕೆ ಅಂದರೆ ಅವ್ರು ನೋಡಬೇಕು ಅಂತಲೇ ಬರೋದು. ಥ್ಯಾಂಕ್ ಯು ಸುದೀಪ್ ಜಿ. ನೈಸ್ ಮೀಟಿಂಗ್ ರಿಯಲಿ ಆಫ್ಟರ್ ಲಾಂಗ್ ಟೈಮ್. ವಿಶಿಂಗ್ ದ ಫಿಲ್ಮ್ ಆಲ್ ದ ವೆರಿ ಬೆಸ್ಟ್ ಅಂಡ್ ದ ಹೋಲ್ ಟೀಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಇಲ್ಲ ಇರಬೇಕು ಸರ್. ಅವಿನಾಶ್ ಸರ್ ಇಲ್ಲೇ ಇರಬೇಕು. ಈಗ ಅವಿನಾಶ್ ಸರ್ಗೆ ಚಂದನ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಒಂದು ಬೊಕ್ಕೆ ಕೊಟ್ಟು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಒಂದು ಹ್ಯಾಂಪರ್ ಇದೆ, ದಯವಿಟ್ಟು ಬರಬೇಕು. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರವೀಣ್ ಅವರು ಪ್ಲೀಸ್ ದಯವಿಟ್ಟು ಚಪ್ಪಾಳಿಯವರಿಗೆ ಸ್ವಾಗತಿಸಿ. ಚಂದನ್ ಕುಮಾರ್ ಸರ್ ದಯವಿಟ್ಟು ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ಹಿರಿಯ ಕಲಾವಿದರಾಗಿರುವಂತಹ ಅವಿನಾಶ್ ಸರ್ಗೆ ನಮ್ಮ ಕಡೆಯಿಂದ ಗೌರವಿಸಿಕೊಳ್ಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಎಲ್ರಿಗೂ ನಮಸ್ಕಾರ. ಹಾಯ್ ಅಣ್ಣ. ಅವಿನಾಶ್ ತುಂಬ ದಿನ ಆಗಿತ್ತು ನಿಮ್ಮನ್ನು ನೋಡಿ. ಫ್ಲರ್ಟ್ ಅಂತ ಇಟ್ಕೊಂಡು ಮೊದಲನೇ ಸಿನಿಮಾ ನಿರ್ದೇಶನ ಮಾಡ್ತಾ ಇರೋ ಚಂದನ್. ಒಂದೇನು ಕೇಳಬೇಕು ಅಂತಂದ್ರೆ ಏನು ಅನ್ನಿಸ್ತು ಅಂತ ಅವ್ರನ್ನೇ ಕೇಳಬೇಕು. ಫ್ಲರ್ಟ್ ಅಂತ ಸಿನಿಮಾ ಮಾಡಬೇಕಾದ್ರೆ ಯಾಕೆ ಫ್ಲರ್ಟ್ ಅಂತ ಇಟ್ರಿ ಅಂತ. ಬನ್ನಿ ಚಂದನಿಗೆ. ನಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ನಮ್ಮ ಸಿನಿಮಾದ ನಿರ್ದೇಶಕರು, ನಿರ್ಮಾಪಕರು, ನಾಯಕ ನಟರಾಗಿರುವಂತಹ ಚಂದನ್ ಅವರು. ಅವರ ಪ್ರಶ್ನೆಗೆ ಉತ್ತರ ಕೊಡಿ ಮೇಡಮ್. ಫ್ಲರ್ಟ್ ಅಂತ ಯಾಕೆ ಹೆಸರಿಟ್ರಿ? ಎಲ್ಲ ನಿಮ್ಮಂಥ ವ್ಯಕ್ತಿಗಳ ಇನ್ಸ್ಪಿರೇಷನ್. ನಾವು ಫ್ಲರ್ಟೇ ಮಾಡಿಲ್ಲ ಸ್ವಾಮಿ, ನೀವು ಒಳ್ಳೆ ಕಥೆ. ಫ್ಲರ್ಟ್ ಅಂತ ಯಾಕೆ ಹೆಸರಿಟ್ರಿ ಆನೆಸ್ಟ್ ಆಗಿ ಹೇಳಿ, ಎಲ್ಲ ಆಡಿಯನ್ಸ್ ಎಲ್ಲ ಇದೆ. ಸೀರಿ ಅಂದರೆ ಫ್ಲರ್ಟಿಂಗ್ ಎಲ್ಲರ ಜೀವನದಲ್ಲಿ ಒಂದು ಫೇಸ್ ಆಫ್ ಲೈಫ್. ಲೈಕ್ ನೀವು ಸ್ಕೂಲ್ಗೆ ಹೋಗ್ತೀರಾ, ಕಾಲೇಜ್ಗೆ ಹೋಗ್ತೀರಾ, ಕೆಲಸ ಮಾಡ್ತೀರಾ, ಮದುವೆ ಆಗ್ತೀರಾ, ಎಲ್ಲ ಹಾಗೆ ಯಾವುದೋ ಒಂದು ಫೇಸಲ್ಲಿ ಎಲ್ಲರ ಜೀವನದಲ್ಲೂ ಯಾವುದೋ ಹುಡುಗಿ ಮೇಲೋ ಯಾವುದೋ ಹುಡುಗರ ಮೇಲೋ ಒಂದು ಪ್ರಶ್ನರಾಗಿರ್ತಾರೆ, ಏನೋ ಒಂದು ಆಟಗಳು ಆಡಿರ್ತಾರೆ. ಸೊ ಅದನ್ನು ಎಕ್ಸಾಜುರೇಟ್ ಮಾಡಿರ್ತೀವಿ. ನಿಮ್ಗೆ ಯಾವಾಗ ಆಗಿತ್ತು ಫ್ಲರ್ಟ್? ನೀವು ಯಾರು ಮಾಡಿದ್ರು? ನಾವು ಮದುವೆ ಆಗಿದೆ, ಸೊ ಅದ್ರ ಬಗ್ಗೆ ಮಾತಾಡೋದು ಗುಡ್. ಆ್ಯಕ್ಚುಲಿ ಫ್ಲರ್ಟ್ ಅನ್ನೋದು ಇವತ್ತು ಯಾರಿಗೂ ಹೇಳ್ಕೊಡ್ಬೇಕಾದಂಥದ್ದೇನಿಲ್ಲ. ಎಲ್ಲರ ಮನಸ್ಸುಗಳಿಗೆ ಹತ್ರ ಆಗಿರುವಂಥ ಶಬ್ದ, ಎಲ್ಲರೂ ಆರ್ಟ್ಗಳಿಗೆ ಹತ್ರವಾಗಿರುವಂಥ ಶಬ್ದ. ಅದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಮೊಬೈಲ್ಗೆ ಮತ್ತು ಅವ್ರು ಮಾಡೋ ಮೆಸೇಜ್ಗೆ ಹತ್ರವಾಗಿರುವಂಥ ಶಬ್ದ ಫ್ಲರ್ಟ್ ಅಂತ. ಪ್ರತಿಯೊಂದು ಹುಡುಗಿಗೂ ಪ್ರತಿಯೊಬ್ಬ ಹುಡುಗನಿಗೂ ಗೊತ್ತಿರುವಂಥ ಶಬ್ದ. ಬಟ್ ಫಸ್ಟ್ ಏನಂತಂದರೆ ನೀವು ಇಟ್ಟಿರೋ ಟೈಟಲಲ್ಲಿ ಗೆದ್ದಿದ್ದೀರಾ ಸಿನಿಮಾದಲ್ಲಿ. ಮತ್ತು ಇನ್ನೊಂದೇನಂತಂದರೆ ನಿರ್ದೇಶನ ಅಂತ ಅನ್ನೋದು ಒಬ್ಬ ಆ್ಯಕ್ಟ್ರಾಗಿ ಡೈರೆಕ್ಟರ್ ಆಗಬೇಕು ಅಂತ ಬಂದಾಗ ತುಂಬ ಕಷ್ಟದ ಕೆಲಸ ಮತ್ತು ತುಂಬ ಇಷ್ಟವಾದಂಥ ಕೆಲಸ. ಯಾಕೆಂತಂದರೆ ನಿರ್ದೇಶನ ಮಾಡಬೇಕಂದ್ರೆ ತುಂಬ ಪೇಷನ್ಸ್ ಬೇಕು. ಕತೆ ಬರೆಯೋದ್ರಿಂದ ಆಗ್ಬೋದು, ಒಂದಷ್ಟು ಆ ಸೀನ್ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಡೈಲಾಗ್ ಬರೆಯೋದು. ಅದು ಅಂದರೆ ಸಾಂಗ್ಸು ಬರೆದಿದ್ದಾನೆ ಫಸ್ಟ್ ಇದರಲ್ಲೇ ಚಂದನ್ ಒಂದು ಸಾಂಗು. ಯಾಕೆಂದರೆ ಆ ಡೈರೆಕ್ಟ್ ಮಾಡೋದು ತುಂಬ ಈಸಿ ಆದ್ರೂ ಅದನ್ನು ಬರವಣಿಗೆನ ಅವರೇ ಬರ್ಕೊಂಡು ಒಂದು ಸಾಂಗ್ ಆಗ್ಬೋದು, ಡೈಲಾಗ್ಸ್ ಆಗ್ಬೋದು, ಸೀನ್ಸ್ ಆಗ್ಬೋದು, ಇಡೀ ಸಿನಿಮಾ ತುಂಬ ಕಷ್ಟದ ಕೆಲಸ. ಆಲ್ ದ ವೆರಿ ಬೆಸ್ಟ್. ನಮ್ಮ ಒಂದು ತಂಡಕ್ಕೆ ನೀವು ಆಗಮಿಸ್ತಾ ಇದ್ದೀರಾ ಡೈರೆಕ್ಟರ್ ಆಗಿ. ಥ್ಯಾಂಕ್ ಯು. ಗುಡ್ ಲಕ್, ಒಳ್ಳೇದಾಗಲಿ. ಆದರೂ ಒಂದೇನಂತಂದರೆ ಫ್ಲರ್ಟ್ ಯಾವಾಗ ಮಾಡಿದ್ರಿ, ಯಾರು ಮಾಡಿದ್ರಿ ಅಂತ ಹೇಳಿಲ್ಲ. ಕವಿತಾ ನಾವು ಕೇಳಲ್ಲ. ಸಿನಿಮಾ ಇದೆ 99 ಜನ, 99 ಜನಕ್ಕೆ ಇಲ್ಲಿ ಯಾರು ಫ್ಲರ್ಟ್ ಮಾಡಿದ್ದಾರೆ? ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಶ್ರೀ ಪಿ ಅರ್ಜುನ್ ಸರ್. ನಿಮಗೆ ನಮ್ಮ ಫ್ಲರ್ಟ್ ಸಿನಿಮಾ ತಂಡದ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಚಂದನ್ ಸರ್. ಥ್ಯಾಂಕ್ ಯು ಸೋ ಮಚ್. ಫ್ಲರ್ಟ್ಗೂ ನಿಮಗೂ ಇರುವಂತಹ ಅವಿನಾಭಾವ ಸಂಬಂಧ. ಮೊದಲನೇದಾಗಿ ಸುದೀಪ್ ಸರ್ ಥ್ಯಾಂಕ್ಸ್ ಹೇಳಬೇಕು. ಇದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಸುದೀಪ್ ಸರ್ ಸಿನಿಮಾ ಇದು. ಭಾಳಷ್ಟು ಇದನ್ನು ಒಂದು ರೌಂಡ್ ಆಫ್ ಮಾಡೋದಕ್ಕೆ ಸುದೀಪ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಫ್ಲರ್ಟ್, ಮಿಸ್ಟರ್ ಫ್ಲರ್ಟ್ ಅಂತ ಬಂದಾಗ ಸಾಕಷ್ಟು ಬೇರೆ ಬೇರೆ ಮೀನಿಂಗ್ಸ್ ಬರುತ್ತೆ. ಅಂದರೆ ಒಂದೇ ರೀತಿ ಫ್ಲರ್ಟಿಂಗ್ ಅಲ್ಲ, ಬೇರೆ ಬೇರೆ ರೀತಿ ಫ್ಲರ್ಟಿಂಗ್ ಇದೆ. ಎಮೋಷನಲ್ ಫ್ಲರ್ಟಿಂಗ್ ಅಥವಾ ಹೆಲ್ದಿ ಫ್ಲರ್ಟಿಂಗ್.
ಬಟ್ ಎಲ್ಲದನ್ನು ಸೇರಿಸಿ ಒಂದು ಸಿನಿಮಾ ಮಾಡಿ ಸಖತ್ ಎಂಟರ್ಟೈನ್ಮೆಂಟ್ ತುಂಬಿರೋ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ನಿಜವಾಗ್ಲೂ ಅನಿಸೋದಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡುವಾಗ ಪ್ರೊಫೆಷ್ನಲ್ ಆಗಿ ಮಾಡ್ತಿದ್ದೀನಿ ಅನ್ನಿಸಿಲ್ಲ, ತುಂಬ ಫ್ರೆಂಡ್ಲಿಯಾಗಿ ಮಾಡ್ತಿದ್ದೀನಿ. ಆ್ಯಂಡ್ ನೀವು ನೋಡ್ಬೋದು ತುಂಬ ಎಂಟರ್ಟೈನ್ಮೆಂಟ್ ತುಂಬಿದೆ. ಆ್ಯಂಡ್ ಐ ಆಮ್ ಪ್ಲೇಯಿಂಗ್ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಇನ್ ದಿಸ್. ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿದೆ. ಇಲ್ಲ ಹಂಗೆ ನೋಡಿದ್ರೆ ಫ್ಲರ್ಟ್ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ಕೊಡೋದಕ್ಕೆ ಬಂದಿದ್ದೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಂಡ್ ಹಾರ್ಡ್ ಕೂಡ ನೋಡಿದ್ದೀವಿ ಇವಾಗ. ಆ್ಯಂಡ್ ಆಲ್ ದಿ ಬೆಸ್ಟ್, ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಚಂದನ್ ಬ್ರೋ ಫಾರ್ ದ ಆಪರ್ಚುನಿಟಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಇದೀಗ ಚಂದನ್ ಅವರನ್ನು ಆ್ಯಕ್ಟರ್ ಆಗಿ ನೋಡಿದ್ದೀರಾ, ಕ್ರಿಕೆಟರ್ ಆಗಿ ನೋಡಿದ್ದೀರಾ, ಇವಾಗ ನಿರ್ದೇಶಕರು ಹಾಗೂ ನಿರ್ಮಾಣದ ಹೊಣೆ ಬೆಸ್ಟ್ ವಿಶಸ್ ಬಂದಿದೆ ಸರ್. ಖಂಡಿತ ಬಂದಿರೋದು ಎಲ್ಲರೂ ಅವ್ರ ಸ್ನೇಹಿತರು ಎಲ್ಲರೂ ಸ್ಪೆಷಲ್ ತಿಳಿಸೋದಕ್ಕೆ ಅಂತಲೇ ಬಂದಿದ್ದಾರೆ. ಬಟ್ ವೈಯಕ್ತಿಕವಾಗಿ ನಾನು 2-3 ದಿವಸದಿಂದ ಈ ಸಿನಿಮಾ ನೋಡಿದೆ. ನೋಡೋ ಅವಕಾಶ ಕೊಟ್ಟರು, ಒಂದು ಸಣ್ಣ ರಿವ್ಯೂ ಇಟ್ಕೊಂಡಿದ್ದು ಅದ್ಭುತವಾಗಿ ಮಾಡಿದ್ದೀರಾ ಚಂದನ್. ಇದನ್ನು ನನ್ನ ಸ್ನೇಹಿತರು ಅನ್ನೋ ಕಾರಣಕ್ಕೆ ಮಾತ್ರ ಹೇಳ್ತಾ ಇಲ್ಲ. ಮೊದಲನೇ ಸರ್ತಿ ಡೈರೆಕ್ಟ್ ಮಾಡಿರೋ ಒಬ್ಬ ವ್ಯಕ್ತಿ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅನ್ನೋಂಥ ರೀತಿಯಲ್ಲಿ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ವಿನಯ್ ಅವರು, ಭೂಮಿಕಾ ಅವರು, ಚಂದನ್ ಇನ್ಕ್ಲೂಡೆಡ್ ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಈಗ ಟ್ರೈಲರ್ನಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ಸಿನಿಮಾ ನೋಡಿರೋದ್ರಿಂದ ನಾನು ಹೇಳ್ತೀನಿ ಇದು ಡೆಫಿನೆಟ್ಲಿ 100% ಹಿಟ್ ಆಗುತ್ತೆ ಅಂತ. ಆ್ಯಸ್ ಎ ಡೈರೆಕ್ಟರ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಇನ್ನೊಂದು ವಿಷಯ ಹೇಳಬೇಕು, ಚಂದನ್ ಹೇಳಿದ್ರು ಸುದೀಪ್ ಅವರು ಅದನ್ನು ಸೆಕೆಂಡ್ ಎಡಿಟ್ ಮಾಡಿದ್ರು ಅಂತ. ಸೊ ಅದಾದಮೇಲೆ ಐ ಥಿಂಕ್ ಇಟ್ ಲುಕ್ಸ್ ಈವನ್ ಬೆಟರ್. ಅದು ಮೊದಲನೇದಾಗಿ ಕ್ರೆಡಿಟ್ ಟು ಸುದೀಪ್ ಅವರು. ದಟ್ ಅವರ ಆಸಕ್ತಿಯಿಂದ ಒಂದು ಭರವಸೆ ತೋರಿಸಿ ಈ ಸಿನಿಮಾ ಮೇಲೆ ಅವರ ಇನ್ಪುಟನ್ನು ಕೊಟ್ಟಿದ್ದಾರೆ. ಅವ್ರಿಗಿರೋಷ್ಟು ವರ್ಷದ ಎಕ್ಸ್ಪೀರಿಯನ್ಸ್, ಅವರಿಗಿರೋಷ್ಟು ನಾಲೆಡ್ಜನ್ನು ಈ ಸಿನಿಮಾಗೆ ತುಂಬಿದ್ದಾರೆ ಅನ್ನೋದು ಒಂದು ನಿಜವಾಗ್ಲೂ ಮೆಚ್ಚುವಂಥ ವಿಷಯ. ಅಂಥವ್ರಿಗೆ ಇಷ್ಟ ಆಗಿದೆ ಅಂತಂದರೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ನನಗೆ ಅನಿಸುತ್ತೆ. ಸೊ ಆಲ್ ದಿ ಬೆಸ್ಟ್ ಚಂದು ಆ್ಯಂಡ್ ಕವಿತಾ, ಇಬ್ಬರು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಮೊದಲನೇದಾಗಿ ನನ್ನ ಅಭಿನಂದನೆಗಳು. ಎರಡನೇದಾಗಿ ಅಭಿನಂದನೆಗಳು ಬಿಕಾಸ್ ಬಿ ಐ ಥಿಂಕ್ ಯು ಡನ್ ಅ ಗ್ರೇಟ್ ಜಾಬ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸುನೀಲ್ ಸರ್. ಸುನೀಲ್ ಸರ್ ದಯವಿಟ್ಟು ಚಪ್ಪಾಳೆ. ಆಶೀರ್ವಾದ ಕುಂಬಳಿಂಗ ಅವರೇ, ಪ್ರೀತಿಯ ಸ್ವಾಗತ. ದ್ಯಾಟ್ಸ್ ಓಕೆ, ಪರವಾಗಿಲ್ಲ. ದ್ಯಾಟ್ಸ್ ಓಕೆ. ಸುದೀಪ್ ಸರ್ ನೋಡಿದ್ರೆ ನಾವು ಹಾಗೆ ನರ್ವಸ್ ಆಗ್ತೀವಿ. ಎಸ್, ಅಕ್ಷಿತಾ ವಿಲ್ ಸ್ಟಾರ್ಟ್ ಫ್ರಮ್ ಯು. ಫ್ಲಡ್ ಜರ್ನಿ ಪ್ಲೀಸ್. ಎಲ್ಲಿಗೋ ಫಸ್ಟ್ಲಿ ನಾನು ಸಿನಿಮಾ ಜರ್ನಿ ಹಾಗೆ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಈ ಸ್ಟೇಜಲ್ಲಿ ನಿಂತ್ಕೊಂಡು ಒಂದು ಚಿಕ್ಕ ವಿಚಾರನ ಪ್ರೌಡಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸುದೀಪ್ ಸರ್ ನನ್ನ ಮುಂದೆ ಕೊಟ್ಟಿದ್ದಾರೆ ಅಂತ. ಇದು ಆ್ಯಕ್ಚುಲಿ ಸುಮಾರು ಜನರು ಗೊತ್ತಿಲ್ಲ. ನಾನು ಇಂಟ್ರೊಡ್ಯೂಸ್ ಆಗಿದೆ ಕಿಚ್ಚ ಕ್ರಿಯೇಷನ್ಸಿಂದ. ಅಂಬಿ ನಿಂಗೆ ವಯಸ್ಸಾಯಿತು ಅಲ್ಲಿ ಮೇಜರ್ ರೋಲ್ ಮಾಡಿದೆ. ಸೊ ಅದಾದಮೇಲೆ ಐ ಲವ್ ಯು ಬ್ರಹ್ಮಚಾರಿ, ಶಿವಾರ್ಜುನ ಮಾಡ್ಕೊಂಡು ಬಂದು ಇವಾಗ ಲೀಡಾಗಿ 4 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸೊ ಫ್ಲರ್ಟ್ ಸಿನಿಮಾಗೆ ಸಪೋರ್ಟ್ ಮಾಡಿ ಹಾಗೆ ಸರ್ ನೀವು ಹಾಡಿ ಇವಾಗ ಟೈಮ್ ಮಾಡ್ಕೊಂಡು ಟ್ರೈಲರ್ ಲಾಂಚ್ ಬಂದು. ಸೊ ವೆರಿ ಬಿಗ್ ಬ್ಲೆಸ್ಸಿಂಗ್ ಫಾರ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ವರ್ಷ ಆದಮೇಲೆ ನಾನು ನೋಡ್ತಾ ಇರೋದು. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಹಾಗೆ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ, ಈ ಸಿನಿಮಾ ನನಗೆ ಲಾಸ್ಟ್ ಮಿನಿಟ್ ಕಾಲೇಜ್ ಸಿಕ್ಕಿರೋದು. ನಾನು ಹೇಳಿದಂಗೆ ಚಂದು ಅವರು ನನಗೆ 2 ದಿನ ಇದೆ ಶೂಟಿಂಗ್ಗೆ ಕಾಲ್ ಮಾಡಿಬಿಟ್ಟು ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. ಸೊ ಐ ಆಮ್ ರಿಯಲಿ ಗ್ಲಾಡ್ ಆ್ಯಂಡ್ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಹಾಗೆ ಎಂಟೈರ್ ಸಿನಿಮಾ ನಾನು ವಿಕ್ಟಿಮ್ ಆಗಿ ಕಾಣಿಸ್ಕೋತೀನಿ. ಸೊ ಏನಿದೆ ಸಿನಿಮಾದ ಹೆಸರು ಫ್ಲರ್ಟ್ ಅಂತ. ಚಂದು ಅವರು ಬರೀ ಫ್ಲರ್ಟ್ ಮಾಡಿಲ್ಲ, ಈ ಸಿನಿಮಾದಲ್ಲಿ ಮಲ್ಟಿಪಲ್ ಇಮೋಷನ್ಸ್ ತೋರಿಸಿದ್ದಾರೆ. ಲೈಕ್ ಫ್ರೆಂಡ್ಶಿಪ್, ಬಾಂಡ್, ಬೀಟ್ರೇಲ್, ಹಾಗೆ ಜಿಮ್ ಟ್ರೈನರ್ಸ್ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ ಇದು. ಎಂಟೈರ್ಲಿ ಫ್ಯಾಮಿಲಿ ಸಮೇತ ನೋಡುವಂಥ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ November 7 ನಮ್ಮ ಸಿನಿಮಾ ಫ್ಲರ್ಟ್ ರಿಲೀಸ್ ಆಗ್ತಾ ಇದೆ. ನೀವು ಹೇಗೆ ಎಲ್ಲ ಸಿನಿಮಾಗೂ ಸಪೋರ್ಟ್ ಮಾಡಿಕೊಂಡು ಬಂದಿದ್ದೀರಾ ಹಾಗೆ ನಮ್ಮ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಂತ ಗೊತ್ತಾಗ್ತಾ ಇದೆ. ಸೊ ಗಿರೀಶ್ ಶಿವಣ್ಣ ಅವರ ಜೊತೆಗೆ ಅವರ ಫಿಯಾನ್ಸಿ ಅಂತಾರೆ, ಅವರಿಬ್ಬರ ಫ್ರೆಂಡ್ಶಿಪ್ ನೀವು ಹಾಳು ಮಾಡಿದ್ರೆ ಏನಾಗಿದೆ ಗೊತ್ತಿಲ್ಲ. ಸೊ ನಿಮ್ಮ ಜೊತೆಗೆ ಹೇಗಿತ್ತು ಫ್ಲರ್ಟ್ ಜೊತೆ? ಎಲ್ಲರಿಗೂ ನಮಸ್ಕಾರ.
ಮೊದಲನೇದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫಸ್ಟ್ ಆಫ್ ಆಲ್ ಅಗೇನ್ ಚಂದನ್, ಥ್ಯಾಂಕ್ ಯು ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಚಂದನ್ ಅವರು ಸ್ಟೋರಿ ಹೇಳಿದಾಗಲೂ ಹೇಳಿದರು ನನಗೆ, ಇದರಲ್ಲಿ ಒಂದು ಹಾಫಲ್ಲಿ ನೀವು ಪಾಸಿಟಿವ್ ಆಗಿರ್ತೀರಾ, ಇನ್ನೊಂದು ಹಾಫಲ್ಲಿ ಒಂಚೂರು ಬೇರೆ ಥರ ಇರ್ತೀರಾ ಅಂತ. ಬಟ್ ಎಲ್ರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದರಲ್ಲಿ 99 ಗರ್ಲ್ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ. ಆ 99 ಗರ್ಲ್ ಫ್ರೆಂಡ್ಸ್ ಆದಮೇಲೆ ಅಥವಾ ಅದರ ಬಿಫೋರ್ ಇರುವ 100 ಗರ್ಲ್ ಫ್ರೆಂಡ್ ನಾನು ಈ ಮೂವಿಯಲ್ಲಿ. ಸೊ ದಟ್ ಇಸ್ ದ ಕ್ಲಾರಿಟಿ ವಿತ್ ರೆಸ್ಪೆಕ್ಟ್ ಟು ದ ಫ್ಲರ್ಟಿಂಗ್. ಇನ್ನು ಡೆಫಿನೆಟ್ಲಿ ಮೈ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ದ ಮೂವಿ ವಾಸ್ ಅಮೇಝಿಂಗ್. ಅದಕ್ಕಿಂತ ಮುಂಚೆ ಐ ಹ್ಯಾವ್ ಟು ಥ್ಯಾಂಕ್ಸ್ ಟೀಚರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಇವತ್ತು ನಮ್ಮ ಟ್ರೇಲರ್ ಲಾಂಚ್ ಮಾಡಿದ್ದಕ್ಕೆ ಆ್ಯಂಡ್ ಆಲ್ಸೋ ಡ್ಯೂರಿಂಗ್ ದಿ ಎಡಿಟಿಂಗ್, ಥ್ಯಾಂಕ್ ಯು ಸೋ ಮಚ್, ರಿಯಲಿ ಮೀನ್ಸ್ ಅ ಲಾಟ್. ನಿಮ್ಮ ಸಪೋರ್ಟ್ ಮೀನ್ಸ್ ದ ವರ್ಲ್ಡ್ ಟು ಆಲ್ ಆಫ್ ಅಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು ನನ್ನ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಗಿರೀಶ್, ನಾನು ಆ್ಯಕ್ಚುಲಿ ಗಿರೀಶ್ ಜೊತೆ ಇನ್ನೊಂದು ಮೂವಿ ಮಿಸ್ಟರ್ ಬ್ಯಾಚುಲರ್ ಡ್ಯಾನಿ ಕೃಷ್ಣ ಅವ್ರ ಜೊತೆ ಕೂಡ ಮಾಡಿದ್ದೆ. ಸೊ ಅದರಲ್ಲಿ ನೋಡುವ ನನ್ನ ಗಿರೀಶ್ ಮತ್ತು ಈ ಮೂವಿಯಲ್ಲಿ ನಾನು ಆ್ಯಕ್ಟ್ ಮಾಡುವಾಗ ಪರ್ಫಾರ್ಮ್ ಮಾಡಿರೋ ಗಿರೀಶ್ಗೆ ತುಂಬ ವ್ಯತ್ಯಾಸ ಇದೆ. ಯಾಕೆ ನಾವೆಲ್ಲರೂ ಅವರನ್ನು ಹ್ಯೂಮ್ರಸ್ ಆಗಿ ನೋಡಿದ್ದೀವಿ ಆ್ಯಸ್ ಅ ಕಾಮಿಡಿಯನ್, ಬಟ್ ಈ ಮೂವಿಯಲ್ಲಿ ಒಂಚೂರು ಸೀರಿಯಸ್ ಪಾರ್ಟ್ ಇದೆ. ಸೊ ದ್ಯಾಟ್ಸ್ ಆಲ್ಸೋ ಅಮೇಝಿಂಗ್. ಇನ್ನು ಚಂದನ್ ಆ್ಯಸ್ ಅನ್ ಆ್ಯಕ್ಟರ್ ನಾವೆಲ್ಲ ನೋಡಿದ್ದೀವಿ, ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ಎಲ್ಲರ ಐ ಆಮ್ ಶ್ಯೂರ್ ಒಂದು ಟೈಮಲ್ಲಿ ಆರ್ ಈವನ್ ಟುಡೇ ಲಾಟ್ ಆಫ್ ಗರ್ಲ್ಸ್ ಹ್ಯಾವ್ ಅ ಕ್ರಶ್ ಆನ್ ದಿಸ್ ಗಾಯ್. ಬಟ್ ನಾನು ಇದನ್ನು ಹೇಳಬೇಕು, ಯಾಕಂದರೆ ಜಸ್ಟ್ 2 days ಬ್ಯಾಕ್ ನಾನು ಈ ಮೂವಿನ ನೋಡಿದೆ, ನಮ್ಮ ಮೂವಿನ, ಆ್ಯಂಡ್ ಐ ಫೆಲ್ ಸೋ ಹ್ಯಾಪಿ. ಚಂದನ್ ಇಸ್ ಅನ್ ಅಮೇಝಿಂಗ್ ಡೈರೆಕ್ಟರ್. ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಯು ಫಾರ್ ದಿಸ್. ಇನ್ನು ಈ ಮೂವಿಯಲ್ಲಿ ಥ್ಯಾಂಕ್ ಯು ಟು ವೇಣು ಸರ್, ದ DOP, for making me look beautiful. Along with him, Lakshmi Krishna, who has designed the entire wardrobe for me. ಹಾಗೆ ಮಂಜುನಾಥ್ ಅವರು ನನಗೆ ಮೇಕಪ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಎಂಟೈರ್ ಟೀಮ್. ಈ ಮೂವಿಯಲ್ಲಿ ನಾನು ಹೇಗೆ ಕಂಟ್ರಿಬ್ಯೂಟ್ ಇಟ್ ಇಸ್ ಬಿಕಾಸ್ ಆಫ್ ಯು ಗೈಸ್. ಇನ್ನು ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಮಗೆ ಈ ಮೂವಿನ ಇನ್ನೂ ಜಾಸ್ತಿ ರೀಚ್ ಮಾಡಲಿಕ್ಕೆ, ಮಾಧ್ಯಮ ಮಿತ್ರರಿಗೆ ಸ್ಪೆಷಲಿ. ಪ್ಲೀಸ್ ಮೇಕ್ ಶ್ಯೂರ್ ನಮ್ಮ ಮೂವಿ ಆದಷ್ಟು ಜಾಸ್ತಿ ಜನರಿಗೆ ರೀಚ್ ಆಗ್ತದೆ ಅಂತ. ಇನ್ನು ನೀವೆಲ್ಲರೂ ಹೋಗಿ ಮೂವಿ ರಿಲೀಸ್ ಆದಾಗ November 7th ದಯವಿಟ್ಟು ಥಿಯೇಟರ್ ಹೋಗಿ ಮೂವಿನ ನೋಡಿ ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೊ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ನಮಿಕಾ ಅವರೇ. ಥ್ಯಾಂಕ್ ಯು. ಹಾರ್ದಿಕ್ ವೆಲ್ಕಮ್ ಸರ್, ಕಂಗ್ರ್ಯಾಚುಲೇಷನ್. ಸುದೀಪ್ ಸರ್ ಟ್ರೇಲರ್ ಲಾಂಚ್ ಮಾಡಿದ್ರು. ಫ್ಲರ್ ನಿಮಗೆ ಎಷ್ಟು ವಿಶೇಷವಾಗಿತ್ತು ಬಗ್ಗೆ? ಎಲ್ಲ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಎರಡೇ ಮಾತನ್ನು ಮುಗಿಸ್ತೀನಿ. ಫ್ಲರ್ಟ್ ನೋಡೋದಕ್ಕೆ ಹಲಸಿನ ಥರ, ಮೇಲ್ಗಡೆ ಮುಳ್ಳು, ಒಳಗಡೆ ಸಿಹಿಯಾದ ಹಣ್ಣು. ಆಮೇಲೆ ಸಿನಿಮಾ ಚೆನ್ನಾಗಿ ಮಾಡ್ಬೋದು, ಅದನ್ನು ಮುನ್ನಡೆಸ್ಕೊಳೋದಕ್ಕೆ ಒಂದು ಕೈ ಬೇಕು. ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ತಂಡದಿಂದ ಅನಂತ ಕೋಟಿ ವಂದನೆಗಳು ನಿಮಗೆ. ನೀವು ಸಿನಿಮಾದಲ್ಲಿ ಎಷ್ಟು ಎಂಟರ್ಟೈನ್ ಆಗ್ತೀರಾ ಅಂತ ನೀವು ನೋಡ್ತಾ ನನಗೆ ಗೊತ್ತಾಗುತ್ತೆ. ಸೊ ಸಿನಿಮಾ 7ನೇ ತಾರೀಕು ರಿಲೀಸ್ ಆಗ್ತದೆ. ಪ್ರೇಕ್ಷಕ ಮಹಾಪ್ರಭುಗಳು ಸಿನಿಮಾವನ್ನು ನೋಡಿ ನಮ್ಮನ್ನು ಹರಸಿ, ನಮ್ಮನ್ನು ಹಾರೈಸಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಅವರೇ. ಚಂದನ್ ಅವರೇ, ಹಾಗೆ ವೆಲ್ಕಮ್ ನಿಮಗೆ. ಕವಿತವನ್ನು ಫೋನ್ ಮಾಡ್ತಿದ್ದಾರಾ? ಓಕೆ, ಎಸ್, ಮರ್ತಾ ಹುಡುಗಿದ್ದೀನಿ ಅಂತ ನೋಡ್ಕೊಳ್ತೀನಿ. ಓಕೆ, ಹಾಗಾದ್ರೆ ನೀವು ಮಾತಾಡ್ತಾ ಅದರಲ್ಲೇ ಸಿಗ್ತೀವಿ. ಪ್ಲೀಸ್ ಚಂದನ್ ಅವರೇ, ಒಂದು ದೊಡ್ಡ ಜವಾಬ್ದಾರಿ. ಇಷ್ಟು ವರ್ಷ ನಟನೆಯ ಮೂಲಕ ನೀವು ತುಂಬಾ ಚೆನ್ನಾಗಿ ಎಲ್ಲರ ಮನಸ್ಸನ್ನು ರಂಜಿಸಿದ್ರಿ. ಅಫ್ಕೋರ್ಸ್ ನಿಮಗೆ ಬೇಕಾದಂತಹ ಸ್ಟೋರಿಗಳು ಸಿಕ್ಕಿದ್ದಾಗ ನಾವೇ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾರೆ. ಅಂಥದ್ದೊಂದು ಬ್ಯೂಟಿಫುಲ್ ಜರ್ನಿ ಹೇಗೆ ಶುರುವಾಯಿತು, ಹೇಗೆ ನಡೀತಾ ಇದೆ? ಆ್ಯಂಡ್ ಅಫ್ಕೋರ್ಸ್ ಮ್ಯೂಸಿಕ್ ಡೈರೆಕ್ಟರ್ಸ್ ಬಗ್ಗೆ ಮಾತಾಡಬೇಕು. ಇಬ್ಬರು ಇಂಟರ್ನ್ಯಾಷನಲ್ ಆಗಿದ್ದಾರೆ. ಸೊ ಅವ್ರ ಜೊತೆ ಹೇಗೆ ವರ್ಕ್ ಮಾಡಿದ್ರು, ನಿಮ್ಮ ಟೀಮ್ ಬಗ್ಗೆ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಮೀಡಿಯಾ ಫ್ರೆಂಡ್ಸ್ ಆ್ಯಂಡ್ ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನ ಸೇರಿದ್ದಕ್ಕೆ ಆ್ಯಂಡ್ ಈ ಒಂದು ಇವೆಂಟ್ನ ಸಕ್ಸಸ್ಫುಲ್ ಮಾಡ್ತಿರೋದಕ್ಕೆ. ಈ ಫ್ಲರ್ಟ್ ಸಿನಿಮಾ ಕತೆ ಶುರು ಮಾಡಿದಾಗ ನಾನು ಬ್ಯಾಚುಲರ್ ಆಗಿದ್ದೆ. ಸೊ ಅವಾಗ ಬರ್ದಿದ್ದ ಕತೆ ಸಿನಿಮಾ ಮಾಡೋಣ ಅಂದ್ಕೊಂಡಾಗ ಮದುವೆ ಆಗಿದ್ದೆ. ಸಿನಿಮಾ ರಿಲೀಸ್ ಆಗಬೇಕಾದ್ರೆ 1 ವರ್ಷದ ಮಗು ಇದೆ. ಸೊ ಸ್ವಲ್ಪ ತುಂಬ ಮಿಕ್ಸ್ಡ್ ಎಮೋಷನ್ಸ್ ಆಗಿದೆ ನನಗೆ. ಆ್ಯಂಡ್ ಅಕ್ಟೋಬರ್ 25ನೇ ತಾರೀಕಿಗೆ ಸುದೀಪ್ ಸರ್ನ ನಾನು ಬಿಗ್ ಬಾಸ್ ಸ್ಟೇಜ್ ಮೇಲೆ ನೋಡಿ 10 ವರ್ಷ ಆಗುತ್ತೆ. ಸೊ ಅವತ್ತಿಂದ
ಇವತ್ತಿನವರೆಗೂ ಸರ್ ಜೊತೆ ಒಂದು ತುಂಬ ಅದು ಒಂಥರ ಫ್ರೆಂಡ್ಶಿಪ್ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಏನು ಹೇಳೋದು, ಐ ಫೀಲ್ ಲೈಕ್ ಐ ಆಮ್ ಹಿಸ್ ಫ್ಯಾಮಿಲಿ ಮೆಂಬರ್. ಸೊ ಒಂದು CCLಯಿಂದ ಹಿಡಿದು ಪ್ರೇಮ ಬರಹ ಟ್ರೈಲರ್ ಲಾಂಚ್ ಮಾಡಿದರು, ಆ್ಯಂಡ್ ದೆನ್ ನನ್ನ ಹೋಟೆಲ್ನ ಇನಾಗ್ರೇಟ್ ಮಾಡಿದರು. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಹೊಸದಾಗಿ ಡೈರೆಕ್ಷನ್ ಮಾಡ್ತಿರೋದ್ರಿಂದ ಸೊ ಐ ವಾಂಟೆಡ್ ಸೋ ಮೆನಿ ಪಿಲ್ಲರ್ಸ್, ಅಂದರೆ ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ವ್ಯಾಲ್ಯೂ ಇದೆ ಇದರಲ್ಲಿ. ಅದೆಲ್ಲದಕ್ಕೂ ಸೆಂಟರ್ ಪಿಲ್ಲರ್ ಆಗಿ ಇವತ್ತು ಬ್ಯಾಕ್ ಬೋನ್ ಆಗಿ ನಿಂತಿರೋರು ಸುದೀಪ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನೀವು ಹಾಡಿರೋ ಹಾಡು ತುಂಬ ಜನ ಮನಸ್ಸು ಮುಟ್ಟಿದೆ. ಆ್ಯಂಡ್ ಅಫ್ಕೋರ್ಸ್ ನೀವು ನನ್ನ ಜೀವ, ಎಲ್ಲರ ಜೀವ ಸರ್. ಆ್ಯಂಡ್ ಮೈ ಪೇರೆಂಟ್ಸ್ ದೇ ಆರ್ ವೆರಿ ಇನ್ನೋಸೆಂಟ್. ಲೈಕ್ ನನ್ನ ಇಂಜಿನಿಯರ್ ಮಾಡಿಸಿದ್ರು, ಬಟ್ ನಾನು ಈ ರಂಗಕ್ಕೆ ಬಂದೆ. ಬಟ್ ಸ್ಟಿಲ್ ಅವ್ರು ಏನು ಹೇಳಲಿಲ್ಲ, ಇವತ್ತು ಏನು ಕೇಳಲ್ಲ, ನಾನು ಏನು ಮಾಡ್ತೀನಿ, ಬಟ್ ನಿಮ್ಗೆ ಏನು ಇಷ್ಟ ನಾನು ಮಾಡಪ್ಪ ಅಂತ ಬಿಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ತಂದೆಯಿಂದ ಇಬ್ಬರಿಗೂ. ಆ್ಯಂಡ್ ನನ್ನ ಭಾವ ಒನ್ ಆಫ್ ದ ಫೈನಾನ್ಷಿಯಲ್ ಸಪೋರ್ಟ್ ಈ ಸಿನಿಮಾಗೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ನಾನು. ಇದಕ್ಕಿಂತ ಹೆಚ್ಚಾಗಿ ನಾನು ಸಿನಿಮಾ ಶುರು ಮಾಡಿದಾಗ ನನ್ನ ವೈಫ್ ಕವಿತಾ 6 months ಪ್ರೆಗ್ನೆಂಟ್ ಆಗಿದೆ. ಸೊ ಐ ವಾಸ್ ಕನ್ಫ್ಯೂಸ್, ಈ ಸಿನಿಮಾ ಶುರು ಮಾಡಿ ಮುಗ್ಸೋಕ್ಕಾಗತ್ತೆ. ಐ ಮೀನ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಹರ್ ಆ್ಯಂಡ್ ಬೇಬಿ. Yes. What about this? I know a lot of emotions that are related to it. And how do you like it? ಒಂದು ದೊಡ್ಡ ಜರ್ನಿ ಆಗಿರೋದ್ರಿಂದಾಗಿ ಹಲವಾರು ಮಜಲುಗಳನ್ನು ನೋಡಿದ್ದೀರಾ. ಅದು ಅಫ್ಕೋರ್ಸ್ ತುಂಬ ದೊಡ್ಡ ಶಕ್ತಿ, ನಮ್ಮೆಲ್ಲರ ದೊಡ್ಡ ಶಕ್ತಿ. ಸೊ ದಿವಸ ಒಳ್ಳೆ ಕವಿತಾ ಅವ್ರ ಬಗ್ಗೆ ಹೇಳ್ತಾರೆ. ಸೊ ಅವ್ರಿಗೆ 6 months ಇತ್ತು, ಶಿ ವಾಸ್ ಪ್ರೆಗ್ನೆಂಟ್. ಆ್ಯಂಡ್ ಅವಾಗ ಶುರು ಮಾಡಿದಾಗ ತುಂಬ ಸಪೋರ್ಟಿವ್ ಆಗಿತ್ತು. ಆ್ಯಂಡ್ ಅವರು ನನ್ನ ಸಪೋರ್ಟ್ ನೆಸೆಸಿಟಿನೇ ಇಲ್ಲ ಅನ್ನೋ ಥರ ಅವರು ಶಿ ಟುಕ್ ಕೇರ್ ಆಫ್ ಹರ್ಸೆಲ್ಫ್ ಆ್ಯಂಡ್ ದ ಬೇಬಿ. ಇಟ್ಸ್ ಓಕೆ, ನೀವು ಟೈಮ್ ತಗೊಳ್ಳಿ. ವಿಲ್ ಕಾಲ್ ಇಟ್ಸ್ ಓಕೆ. ಸರ್ ಇದೀಗ ನಮ್ಮ ಡೈರೆಕ್ಟರ್ ಸುಧಾರಿಸ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದೀಗ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳು ಕೂಡ ಅಫ್ಕೋರ್ಸ್ ನಾವು ಸುದೀಪ್ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಫಸ್ಟ್ ಆಫ್ ಆಲ್, ಈ ನನ್ನ ಜೀವ ಹಾಡಿಗೆ ಸಿಕ್ಕಂತಹ ಪ್ರತಿಕ್ರಿಯೆ, ನೀವು ರಿಯಲ್ ಲೈಫಲ್ಲಿ ಫ್ರೆಂಡ್ಶಿಪ್ಗೆ ಎಷ್ಟು ವ್ಯಾಲ್ಯೂವನ್ನು ಕೊಡ್ತೀರೋ, ನೀವು ಎಲ್ಲ ವಿಧಾನದ ಸ್ನೇಹಿತರನ್ನ ಹೇಗೆ ಜೊತೆಯಾಗಿ ಕರ್ಕೊಂಡು ಹೋಗ್ತೀರ ಅಂತ ನಾವೆಲ್ಲರೂ ನೋಡಿದ್ವಿ. ಹಾಗಾಗಿ ಆ ಫ್ರೆಂಡ್ಶಿಪ್ ಆ್ಯಂಥಮ್ಗೆ ನಮ್ಮ ಸಾಂಗ್ನಲ್ಲಿ ನೀವು ಹಾಡಿರೋದು, ಅದು ಜೊತೆಯಾಗಿ ನಿಂತಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್. ಮೊದಲನೇದಾಗಿ ಟ್ರೈಲರ್ ಲಾಂಚ್ ಮಾಡಿದ್ವಿ. ನಿರ್ದೇಶಕರಾಗಿ ಚಂದನ್ ಅವರ ಮೊದಲ ಹೆಜ್ಜೆ ಆಗಿರೋದ್ರಿಂದಾಗಿ ಅವ್ರು ಯಾವಾಗಲೂ ನಿಮ್ಮ ಮೈಯಾಟೋಗ್ರಾಫ್ ಜರ್ನಿಯನ್ನು ನೆನೆಸ್ಕೋತಾ ಇರ್ತಾರೆ. ನೀವೇನಾದರೂ ಸಜೆಷನ್ ಕೊಟ್ಟರೆ ನೀವು ಹೇಳಿ. ನೀವೇನು ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀರೋ, ಎಡಿಟಿಂಗ್ ಸಪೋರ್ಟ್ ಅಂತೀರೋ, ಒಂದು ಕಡೆ ಫ್ಯಾಮಿಲಿ ಅಂತೀರಾ, ಒಂದು ಕಡೆ ಥ್ಯಾಂಕ್ ಯು ಅಂತೀರಾ. ಮಾಡಿ ಅಂಡರ್ಸ್ಟ್ಯಾಂಡ್ ದಿಸ್ ಪಾರ್ಟ್. ನಮ್ಮವರು ಅಂತ ಒಪ್ಕೊಂಡ್ಮೇಲೆ ನಮ್ಮವರು ಅಷ್ಟೇ. ಅದರಲ್ಲಿ ಭೇದ ಭಾವ ಬರೋಕ್ಕಾಗಲ್ಲ. ಅವ್ರ ಸಿನಿಮಾ ನನ್ನ ಸಿನಿಮಾ ಅಂತ ಬರೋಕ್ಕಾಗಲ್ಲ. ಈಸ್ ಮೈ ಗೋಲ್. ಆ್ಯಂಡ್ ಮೊದಲನೇ ಪ್ರಯತ್ನ. ಈಗ ನಾವು ಮೊದಲನೇ ಪ್ರಯತ್ನ ಮಾಡಬೇಕಾದ್ರೆ ನಮಗಿಷ್ಟು ಪರಿಚಯಗಳು ಯಾರು ಇರಲಿಲ್ಲ ಇಂಡಸ್ಟ್ರಿ. ಈ ಹ್ಯಾಸ್ ವಾಟ್ ಲಿಟಲ್ ವೀಕ್ ಆ್ಯಂಡ್ ನಾಟ್ ದಟ್ ನಾವು ಹೇಳಿದ ತಕ್ಷಣ ನಮ್ಮದೇ ರೈಟ್ ಅಂತ ಹೇಳೋಕ್ಕಲ್ಲ.
99% ತುಂಬ ಚೆನ್ನಾಗಿ ಮಾಡಿದ್ದಾರೆ, 1% ಆಮೇಲೆ APRC ಅವ್ರಿಗೆ ಬಂದು ನೋಡಿ ಕೇಳಿದ್ರು ಫ್ಲರ್ಟ್ ಅಂತ ಯಾಕೆ ಇಟ್ಟಿದ್ದೀರಾ ಕರೆಕ್ಟಾ, ನೀವು ಶ್ರೀಲೀಲನ್ನು ಹಾಕೊಂಡು ಕಿಸಲ್ಲೇ ಹಾಕಿದ್ದೆ. ಚಂದನ್ ಸರ್ ಅದೇ ರೀತಿಯಾಗಿ ಅರ್ಜುನ್ ಸರ್ ದಯವಿಟ್ಟು ಬರಬೇಕು. ಇಟ್ಸ್ ಅ ವೆರಿ ಗುಡ್ ಕ್ವಶನ್ ಆಕ್ಚುಲಿ. ಇವರು ಸಂಭಾಷಣೆ ಅದ್ಭುತವಾಗಿ ಬರೀತಾರೆ, ಸಾಹಿತ್ಯ ಅದ್ಭುತವಾಗಿ ಬರೀತಾರೆ, ಏನೋ ಒಂದು ಬಿಡ್ತಾರೆ ನೋಡಿ. ಹೇಳಿ ಕಿಸ್ ಅಂದ್ರೆ ಗೊತ್ತೆಲ್ಲರಿಗೂ. ನಮ್ ಕಿಸ್ ಬೇರೆ, ಹಾಗೆ ಅವ್ರ ಫ್ಲರ್ಟ್ ಬೇರೆ. ಅಲ್ಲ ಕಿಸ್ ಅಂದ್ರೆ ಕೀಪ್ ಇಟ್ ಶಾರ್ಟ್ ಅಂಡ್ ಸ್ವೀಟ್. ಕಳ್ಳನಿಗೆ ಮಾತ್ರ ಕಳ್ಳತನದ ಬಗ್ಗೆ ಗೊತ್ತು ತಾನೆ. ಫ್ಲರ್ಟ್ ಬಗ್ಗೆ ಏನ್ ಬೇಕಾದ್ರೆ ಹೇಳ್ಬೋದಿತ್ತು. ಅವ್ರನ್ನ ಕರೆದ್ಬಿಟ್ಟು ಬೇಕು ಅಂತ ಫ್ಲರ್ಟ್ ಯಾಕೆ, ನಿಮ್ದು ಕಿಸ್ ಯಾಕೆ, ಕಿಸ್ ಅಂದ್ರೆ ಕೀಪ್ ಇಟ್ ಶಾರ್ಟ್ ಅಂಡ್ ಏನಿಲ್ಲ ಬನ್ನಿ ನಿಮ್ಮ ಫ್ಲರ್ಟ್ ಆಕ್ಚುಲಿ ಒಂದು ಬಯೋಪಿಕ್ ಇವ್ರ ಮೇಲೆ ತೆಗೆದಿರೋದು. ಇವರ ಸ್ವಂತ ಕಥೆನ ಅವ್ರು ಹೋಗಿ ಒಂದು ದಿವಸ ರಾತ್ರಿ ಹೊತ್ತು ಇವತ್ತರ ಎಲ್ಲ ಪಾಪ ಬಾಯಿ ಬಿಟ್ಟಿದ್ದಾರೆ ಅವ್ರ ಲೈಫ್ ಬಗ್ಗೆ ಅವ್ರೊಂದು ಸಿನಿಮಾ ಮಾಡಿರೋದು ಅಷ್ಟೇ. ಅದು ಯಾರಿಗೂ ಹೇಳೋಕ್ಕಾಗ್ತಾ ಇಲ್ಲ ಬನ್ನಿ. ಸೊ ಏನು 99 ಫಿಗರ್ ನೀವು ನೋಡ್ತಾ ಇದ್ದೀವಿ, ಒಪ್ಕೊಂಡ್ಬಿಡಿ ಹೋದ್ರೆ ಇಲ್ಲ. ನಾನು ಈ ಸಿನಿಮಾ ನೋಡಿದ್ದೀನಿ, ಅದರಲ್ಲಿ ಇದ್ದಂಥ ಒಂದು ಮೂಲ ಇವಾಗ ಏನು ಫ್ಲರ್ಟ್ ಅವ್ರು ಹೇಳ್ತಾರೆ ಸಿ ಇಂಡೆಪ್ತ್ ಒಂದು ಕಾಂಟೆಂಟ್ ಹೇಳಿದ್ದಾರೆ ಅದರಲ್ಲಿ. ದಟ್ಸ್ ವೆರಿ ಗುಡ್. ಐ ಲವ್ ಸಾಧು ಕೋಕಿಲಾಸ್ ರೋಲ್, ಐ ಲವ್ ಅಮಿಷಾನ್ಸ್ ರೋಲ್, ಸುಖಿನಾನ್ಸ್ ರೋಲ್. ಗಿರಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ತಾವು ಬಟ್ ಐ ಗೆಸ್ ಚಂದನ್ ಅವರು ನಿರ್ದೇಶನ ಮಾಡ್ತಾರೆ ಅಂದಾಗ ನಮಗೆ ಗೊತ್ತಿರೋದು ಒಂದು ಆ್ಯಕ್ಟರ್ ಆಗಿ, ಕ್ರಿಕೆಟರ್ ಆಗಿ, ಐ ಡಿಂಟ್ ನೋ ಮಚ್ ಅಬೌಟ್ ಹಿಸ್ ಕೆಪಾಸಿಟಿ, ಬಟ್ ಐ ಥಿಂಕ್ ಹಿ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ಅವರು ಹಾಕೊಂತ ಚಾಲೆಂಜ್ ತುಂಬ ಚೆನ್ನಾಗಿ ಸ್ವೀಕರಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಆ್ಯಂಡ್ ಚಂದನ್, ವಿ ವಿಲ್ ಆಲ್ವೇಸ್ ಬಿ ಅ ಫ್ಯಾಮಿಲಿ. ರೈಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎವ್ರಿಬಡಿ. ನಮ್ಮ ಎಲ್ಲ ಅಭಿಮಾನಿಗಳ ಪರವಾಗಿ ಹಾಗೂ ನಮ್ಮ ಅಪ್ಲೋಡ್ ಸಿನಿಮಾ ತಂಡದ ಪರವಾಗಿ ಹ್ಯಾಪಿ ಆನಿವರ್ಸರಿ ಸರ್. ರೀತಿಯ ಶುಭಾಶಯಗಳು. ಚಂದನ್ ಸರ್ ದಯವಿಟ್ಟು ದಯವಿಟ್ಟು ಮೊದಲು ಚಪ್ಪಾಳೆಯಲ್ಲಿ ಸ್ವಾಗತಿಸಿ ಚಂದನ್ ಸರ್ ಅವರನ್ನ. ಚಂದನ್ ಸರ್ ಈಗ ಸುದೀಪ್ ಸರ್ ಹೇಳಿದ ಹಾಗೆ ಒಂದು ಫ್ಯಾಮಿಲಿ ಇದ್ದಾಗ ಥ್ಯಾಂಕ್ ಯು ಎಲ್ಲ ಹೇಳ್ಬಿಡುತ್ತಾ ಅಂದರು. ಅಫ್ಕೋರ್ಸ್ ಪ್ರತಿ ಹೆಜ್ಜೆಯಲ್ಲೂ ಸುದೀಪ್ ಸರ್ ಇದ್ದಾರೆ. ಈಗ ಸುದೀಪ್ ಸರ್ ಸಿನಿಮಾ ನೋಡಿದ್ರು ಫಸ್ಟ್ ಅವರು ಆ್ಯಕ್ಚುಲಿ ತೋರಿಸಿದ್ರು. ಬಿಕಾಸ್ ಐ ವಾಂಟೆಡ್ ಸುದೀಪ್ ಸರ್ ಟು ಬಿ ಮೈ ಫಸ್ಟ್ ಆಡಿಯನ್ಸ್. ಸೊ ಸ್ವಲ್ಪ ಲೆಂತ್ ಕರೆದ್ರು. ಆ್ಯಂಡ್ ದೆನ್ ಈಸ್ ದ ಸೆಕೆಂಡ್ ಎಡಿಟರ್ ಅಂದರೆ ಮೈನ್ ಫೈನಲ್ ಔಟ್ಪುಟ್ ಅಂತ ಏನಿದೆ ನಮ್ಮ ಸಿನಿಮಾ ಸಕ್ಕದಾಗಿ ನನ್ನ ಸಿನಿಮಾನ ಶೇಪ್ ಅಪ್ ಮಾಡಿಕೊಟ್ಟಿದ್ದಾರೆ. ಐ ಲವ್ ಇಟ್. ಆ್ಯಂಡ್ ಅವರು ನಿಜ ಹೇಳ್ತೀನಿ, ಒಂದು ಅವರು ಮಾರ್ಚ್ ಶೂಟ್ ಮಾಡ್ತಿದ್ದಾರೆ ಈಗ. ಆ ಶೂಟ್ ಮಧ್ಯ 2 ಗಂಟೆಗೆ ಪ್ಯಾಕಪ್ ಮಾಡ್ಕೊಂಡ್ಬಂದು ಬೆಳಿಗ್ಗೆ 5 ಗಂಟೆ ತನಕ ಎಡಿಟ್ ಮಾಡಿದ್ದಾರೆ ಕೂತ್ಕೊಂಡು. ನನ್ನ ಸರ್ ತುಂಬ ಸುಸ್ತಾಯಿತು, ಮಕ್ಕಳಿಗೆ ನಾವು ಅಂದ್ಕೊಂಡ್ಬಿಟ್ಟಿದ್ದೆ, ನಮ್ಮನ್ನು ಫೋನ್ ಮಾಡಿ ಎನಿಸ್ತಿದ್ರು ನಾನು ಹೀಗೆ ಎಲ್ಲ. ಸೊ ತುಂಬ 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 ಸಪೋರ್ಟಿವ್ ಆಗಿದ್ದಾರೆ ಈ ಸಿನಿಮಾಗೆ. ಆ್ಯಂಡ್ ಹೇಳೋಕ್ಕೆ 1000 ಮಾತುಗಳಿದೆ ಸರ್. ಒನ್ ಥಿಂಗ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸುದೀಪ್ ಸರ್ ಅದರ ಜೊತೆಗೆ ನೀ ನನ್ನ ಜೀವ ಸಾಂಗ್ ಬಗ್ಗೆ ಮಾತಾಡಲೇಬೇಕು. ಬಿಕಾಸ್ ನಾನು ಆಗಲೇ ಹೇಳಿದ ಹಾಗೆ ನಮ್ಮೆಲ್ಲರಿಗೂ ಕೂಡ ಫ್ರೆಂಡ್ಶಿಪ್ಪಲ್ಲಿ ನಂಬಿಕೆ ಇಟ್ಟಿರೋರಿಗೆ ವೆರಿ ವೆರಿ ಸ್ಪೆಷಲ್ ಸಾಂಗ್. ಅದರ ಲಿರಿಕ್ಸ್ ಇರಬಹುದು, ಅದೇ ರೀತಿಯಾಗಿ ನೀವು ಒಂದು ಬೈಟ್ ಕೊಡ್ತಾ ಹೇಳ್ತಾ ಇದ್ರಿ, ಸ್ವಲ್ಪ ಮೆಲೋಡಿಯಸ್ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಕಷ್ಟ ಆಗಿದ್ದಿರ್ಬೋದು ಇದ್ರಲ್ಲಿ. ಬಟ್ ನಿಮಗೆ ಹೇಗೆ ಅನ್ನಿಸ್ತು ಸರ್ ಪರ್ಸನಲಿ ಆ ಹಾಡು ಚಂದನ್ ಅವ್ರ ಬಗ್ಗೆ? ನನಗೆ ಚಂದನ್ ಏನು ಮಾಡಿದ್ರು ಇಷ್ಟ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಗಮನಿಸಿ, ದರ್ ಆರ್ ಫ್ಯೂ ಗುಡ್ ಫ್ರೆಂಡ್ಸ್ ಇನ್ ಮೈ ಲೈಫ್, ವೆರಿ ಫ್ಯೂ. ಯಾರೋ ಹಸಿವಾಗ ಇವ್ರು ಏನು ಹೇಳ್ತಾ ಇದ್ದಾರೆ, ನಾನು ಅವ್ರಿಗೆ ಏನು ಮಾಡೋದು ಅಂತ ಹೇಳ್ತಾರೆ. ಅವ್ರುಗಳೆಲ್ಲ ನನ್ನ ಜೀವನದಲ್ಲಿ ಏನೇನು ಮಾಡಿದ್ದಾರೆ ನಿಮ್ಗೆ ಹೇಳಿದ್ವಲ್ಲ. ಸೊ ದರ್ ಆಲ್ ವೆರಿ ಗುಡ್ ಸಪೋರ್ಟ್ ಸಿಸ್ಟಮ್. ಆ್ಯಂಡ್ ಆ ಸಾಂಗ್ ಅವ್ರು ಅದ್ಭುತವಾಗಿ
ಸಂಗೀತ ರಚನೆ ಮಾಡಿರೋದು ಅವ್ರ ಕಡೆ, ನಾನು ಹೋಗಿ ಬರೀ ಹಾಡಿದ್ದೆ. ಐ ಡೋಂಟ್ ಥಿಂಕ್ ಸೊ. ಇಟ್ಸ್ ಬಿಕಾಸ್ ಯು ಪೀಪಲ್ ಲವ್ ಅಸ್ ಸೋ ಮಚ್ ಫಾರ್ ಇಟ್ ಸೌಂಡ್ಸ್ ಗುಡ್. ಈ ಥರ ಒಳ್ಳೆದಿದೆ. ಅಫ್ಕೋರ್ಸ್ ಫಾರ್ಗಾಟ್ ಟು ಮೆನ್ಷನ್ ನಮ್ಮ ಹಳೆ ಹುಡುಗಿ ವೇಣು, ಅವ್ರದ್ದು ಛಾಯಾಗ್ರಾಹಕ ಇದ್ದಾರೆ. ಆ್ಯಂಡ್ ಈಸ್ ಮಾರ್ವಲಸ್. ಅವರು ಉಪೇಂದ್ರ ಸರ್ ಒಟ್ಟಿಗೆ ಆ ಒಂದು ಏನಂತಾರೆ ಆ ಗರಡಿಯಿಂದ ಬಂದವರು. ಆ್ಯಂಡ್ ಸಾಧಾರಣ ವ್ಯಕ್ತಿ ಅಲ್ಲ. ಅವ್ರನ್ನ ಮೆಚ್ಚೋದು ಭಾಳ ಸ್ವಲ್ಪ ಏನಂತೀವಿ ಸ್ಟ್ರೈಟ್ ಫಾರ್ವರ್ಡ್ ಮನುಷ್ಯ. ಮಕ್ಕಳನ್ನ ನೋಡಿದಾಗ ಹೇಳ್ತಾರೆ, ಸೀನ್ ತೆಗಿಬೇಕಾದ್ರೆ ಬೇಕಾದ್ರೆ ಹೇಳ್ತಾರೆ ತುಂಬ ಕೆಟ್ಟದಾಗಿ ತೆಗಿತಾ ಅದೇ ತೆಗಿ ಅಂತಾರೆ. He has one of the film. He is the POP for this. Renu is not come, I think, but he's done a wonderful job. ಇದೇ ವೇದಿಕೆಯಲ್ಲಿ ಚಂದನ್ ಅವರು ಕೊನೆಯದಾಗಿ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಿದ ಇದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್, ಅದೇ ರೀತಿಯಾಗಿ ಡಿ.ಒ.ಪಿ ಸರ್ ಬಗ್ಗೆ. ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಒಂದು ಜಸ್ಸಿ ಗಿಫ್ಟ್ ಆ್ಯಂಡ್ ನಕುಲ್ ಅಂತ ಇಬ್ಬರು ಫಾರಿನರ್ ಇದ್ದಾರೆ. ಆ್ಯಂಡ್ ವೇಣು ಸರ್ ಕೂಡ ಫಾರಿನರ್ ಇದ್ದಾರೆ, ಎಲ್ಲ ಹೊರಗಡೆ ಇದ್ದಾರೆ. ಸೊ ಅವ್ರು ಬರೋಕ್ಕಾಗಿಲ್ಲ ಇವತ್ತು. ಆ್ಯಂಡ್ ದೇ ಹ್ಯಾವ್ ಡನ್ ಗ್ರೇಟ್ ಜಾಬ್. ಅದನ್ನು ಸಿನಿಮಾದಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಹೇಳೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಚಂದನ್ ಸರ್. ಈಗ ಮತ್ತೊಮ್ಮೆ ನಮ್ಮ ಚಂದನ್ ಕುಮಾರ್ ಅವರೇ ಆಲ್ ದ ವೆರಿ ಬೆಸ್ಟ್ ನಮ್ಮೆಲ್ಲರ ಪರವಾಗಿ. ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರಾಗಿ ಕೂಡ ನಮ್ಮ ಮುಂದೆ ಬರ್ತಾ ಇರೋದಕ್ಕೆ. ಈಗ ಫ್ಲಡ್ ಸಿನಿಮಾದ ಪರವಾಗಿ ನಮಗೋಸ್ಕರ ಸಮಯವನ್ನು ತೆಗೆದು ಪ್ರೀತಿಯಿಂದ ಬಂದಂತಹ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವರಿಗೆ ಗಿಫ್ಟ್ ಹ್ಯಾಂಪರ್ ಕವಿತಾ ಅವರು ಕೂಡ ದಯವಿಟ್ಟು ಜಾಯ್ನ್ ಆಗಬೇಕು. ದಯವಿಟ್ಟು ನಮ್ಮ ಕೋ ಪ್ರೊಡ್ಯೂಸರ್ ಕವಿತಾ ಗೌಡ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ. ತಪ್ಪೇ ತಿಳ್ಕೊಬೇಡಿ, ನಾನು ಸ್ನೇಹಿತರಾಗಿ ಬಂದಿದ್ದೀನಿ. ಇದು ತೊಗೊಂಡ್ರೆ ನಾನು ಸ್ನೇಹಿತರಾಗಿ ಹೋಗ್ತೀನಿ. ಈಗ ಒಳ್ಳೆ I come for it. This is the biggest thing. Thank you so much. That's why we all love you so much. ಕವಿತಾ ಅವರ ಒಂದು ಫೋಟೋ ತಗೊಳ್ಳಿ. ಎಸ್, ಇದೀಗ ಗ್ರೂಪ್ ಫೋಟೋಗೆ ನಮ್ಮ ಇಡೀ ಟೀಮ್ ಬರಬೇಕು ಫೋಟೋ, ಗ್ರೂಪ್ ಫೋಟೋ. ದಯವಿಟ್ಟು ದ ಹೋಲ್ ಟೀಮ್ ಆಫ್ ಫ್ಲಡ್ ಆನ್ ಸ್ಟೇಜ್ ರಿಲೀಸ್. ಫ್ಲಡ್ ಸಿನಿಮಾ ತಂಡ ಸ್ಟೇಜಿಗೆ ಬರಬೇಕು ಫೋಟೋ, ಗ್ರೂಪ್ ಫೋಟೋ. ಹಲೋ ಫ್ರೆಂಡ್, ಹಲೋ ಫೋನು, ಸೈಡ್ ಹೋಗ್ರಿ. ಫ್ಲಡ್ ಸಿನಿಮಾ ತಂಡ ದಯವಿಟ್ಟು. ನವೆಂಬರ್ 7ನೇ ತಾರೀಕಿನಿಂದ ನಮ್ಮ ಫ್ಲಡ್ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಆಗಿರಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ತಾ ಇದ್ವಿ. ಇವತ್ತು ಟ್ರೈಲರ್ ಲಾಂಚ್ ಮಾಡಿದಂತಹ ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಟ್ರೈಲರನ್ನು ಮತ್ತಷ್ಟು ಜನರಿಗೆ ನೀವೆಲ್ಲರೂ ಹಂಚಬೇಕು ಅನ್ನೋದು ನಮ್ಮ ಆಸೆ. ಈಗ ನಮ್ಮ ಫ್ಲಡ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ನವೆಂಬರ್ 7ನೇ ತಾರೀಕಿನ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಚಂದನ್ ಅವರ ಹೊಸ ಪ್ರಯತ್ನಕ್ಕೆ ನಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ